ಬಂದು 8,40,000 ಹೇಳ್ತಾ ಇರೋದು. ಬನ್ನಿ ಒಂದು 7,95,000 ಮಾಡ್ಕೊಡಿ. ಫ್ರೀ ವೆಹಿಕಲ್ 7,50,000 ಹೇಳೋದು. ಒಂದು 7,25,000 ರೂಪಾಯಿ ಮುಗಿಸೋಣ ಸರ್. 1920 ಓಕೆ 2019 ಸಿಂಗಲ್ ಡೀಸೆಲ್ 2 ಲಕ್ಷ 3 ಲಕ್ಷ 4 ಲಕ್ಷ ಇದೆ. ಬರೀ 1,65,000 ರೂಪಾಯಿ ಕೊಡೋಣ. 165ಕ್ಕೆ ಒಂದು ಗಾಡಿ ಚೆನ್ನಾಗಿದೆ. ಓಕೆ ಇದು ಬಂದು 2,65,000 ಹೇಳೋದು. ಒಂದು 2,40,000 ರೂಪಾಯಿ ಮುಗಿಸ್ಕೊಡೋಣ. 1,95,000 ರೂಪಾಯಿ ಕೊಡೋಣ. 1,95,000 ಚೆನ್ನಾಗಿದೆ. ಇದು ಬಂದು ಬರೀ 2,65,000. LPG CNG ಆದ್ರೂ ಓಡಿಸ್ಬೋದು. ಗಾಡಿ ಚೆನ್ನಾಗಿದೆ. 11 ಮಾಡಲು ಸಿಂಗಲ್ ಓನರ್. 1,95,000. ಬನ್ನಿ ಒಂದು 5,95,000 ರೂಪಾಯಿ ಕೊಟ್ಬಿಡೋಣ. ಮಾಡಲು ಸಿಂಗಲ್ ಓನರ್ ಬರೀ 1,35,000 ತಗೊಂಡೋಗಿದೆ. ಡೀಸೆಲ್ ಗಾಡಿ ಬರೀ 1,95,000 ರೂಪಾಯಿ. ಬರೀ 2,55,000 ರೂಪಾಯಿ ಕೊಡೋಣ. ಬರೀ 2,80,000 ರೂಪಾಯಿ ಕೊಡೋಣ ಸರ್. 2,55,000 ರೂಪಾಯಿ ಕೊಡೋಣ ಸರ್. ಇದು ಬಂದು 5,85,000 ಹೇಳೋದು. ಬನ್ನಿ ಒಂದು 5,65,000 ರೂಪಾಯಿ ಮಾಡಿಕೊಡೋಣ. ಒಂದು 2,85,000 ಹೇಳೋದು. ಬನ್ನಿ ಸರ್ 2,70,000 ರೂಪಾಯಿ ಕೊಡೋಣ. 2,35,000. ಬನ್ನಿ 2,25,000 ರೂಪಾಯಿ ಮಾಡೋಣ. ಇದು ಬಂದು 2,10,000 ಹೇಳೋದು. 1,85,000 ರೂಪಾಯಿ ಕೊಡೋಣ ಸರ್. 2,90,000 ಹೇಳ್ತಾರೆ ಸರ್. ಒಂದು 2,80,000 ರೂಪಾಯಿ ಆಗುತ್ತೆ ಸರ್. ಇದು ಬಂದು 2,10,000. ಮತ್ತೊಮ್ಮೆ ಇವತ್ತು ನೆಕ್ಸ್ಟ್ ಕಾರ್ಸ್ಗೆ ಬಂದಿದ್ದೀನಿ. ಮೂರ್ತಿ ಅಣ್ಣ ಎಲ್ಲಿ ಬರುತ್ತೆ ನೆಕ್ಸ್ಟ್ ಕಾರ್ಸ್ ಹೇಳ್ಬಿಡಿ ಸರ್. ಅಡ್ರೆಸ್ ಹೇಳ್ಬಿಡಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಓಕೆ ಅಂಡರ್ ಪಾಸ್ ಮಾಡಿ ಒಂದು 50 ಮೀಟರ್ ಬಂದರೆ ರೈಟ್ ಸೈಡಲ್ಲಿ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ ಸರ್. ಓಕೆ ಕನ್ಫ್ಯೂಸ್ ಆದರೆ ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ಕಾಲ್ ಮಾಡಲಿ, ಆರಾಮಾಗಿ ಲೊಕೇಶನ್ ಕೂಡ ಸೆಂಡ್ ಮಾಡ್ಬೋದು. ಎಷ್ಟಿದೆ ಕಾರ್ಸ್ ಇವತ್ತು ಮೂರ್ತಿ ಅಣ್ಣ? ಸರ್ ಇವತ್ತು ಒಂದು 70 ವೆಹಿಕಲ್ ಇದೆ ಸರ್. ಯಾವ ಮಾಡಲಿಂದ ಲೋನ್ ಆಗುತ್ತೆ? 13 ಮಾಡಲಿಂದ ಲೋನ್ ಆಗುತ್ತೆ. 2013ನೇ ಮಾಡಲಿಂದ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡ್ಬೋದು. ಓಕೆ ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. ಇವ್ರ ಹತ್ರ ತುಂಬಾ ವೆಹಿಕಲ್ಸ್ ಇರುತ್ತೆ. ಸೊ ನೀವು ನೋಡ್ತಾ ಬೋದು, ಹಿಂದೆ ಕೂಡ ನಿಲ್ಸಿದ್ದಾರೆ, ಈ ಕಡೆ ಇದೆ, ಮತ್ತು ಒಳಗಡೆ ಕೂಡ ಸ್ಟಾಕ್ಸಲ್ಲಿ ಇರುತ್ತೆ, ಆ ಕಡೆನೂ ಕೂಡ ನಿಲ್ಸಿದ್ದಾರೆ. ಸೊ ಎಲ್ಲದ್ರದ್ದು ಕೂಡ ನಾವು ಎಷ್ಟಾಗುತ್ತೆ ಅಷ್ಟು ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಕಾರ್ ಜಾಸ್ತಿ ಇರೋದ್ರಿಂದ ಕೆಲವೊಂದು ಡೀಟೇಲ್ಸ್ ಮಿಸ್ ಆಗ್ಬೋದು. ಸೊ ಆ ಥರ ಏನಾದರೂ ಆದಾಗ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿರ್ತೀವಿ. ಸೊ ಕರೆ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ಸಿಗುತ್ತೆ. ಇವತ್ತು ಈ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರುವಂಥ ಈಕೋಯಿಂದ ಸ್ಟಾರ್ಟ್ ಮಾಡೋಣ. ಇದ್ರ ಬಗ್ಗೆ ಡೀಟೇಲ್ ಸರ್. ಇದು ಬಂದು 2011 ಮ್ಯಾನುಫ್ಯಾಕ್ಚರಿಂಗು. ಓಕೆ 12 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. 1,08,000 ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಏನಿಲ್ಲ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು 2,90,000 ಹೇಳ್ತಾರೆ ಸರ್. ಒಂದು 2,80,000 ರೂಪಾಯಿ ಆಗುತ್ತೆ. ಓಕೆ 2,80,000 2,80,000 2,80,000 ರೂಪಾಯಿಗೆ ಬನ್ನಿ. ಇನ್ನೊಂದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ. ಓಕೆ ಆಲ್ಟೋ ಮೂರ್ತಿ ಅಣ್ಣ ಸರ್. ಆಲ್ಟೋ 2010 ಮಾಡಲು ಸಿಂಗಲ್ ಓನರ್ ಗಾಡಿ, LXI. ಓಕೆ ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್. ಹೌದು. ಈಕೋ ಏನು ಡಿಮ್ಯಾಂಡ್ ಇದೆಯೋ, ಈಕೋ ಓಮಿನಿ ಅದೇ ಥರ ಇದು ಡಿಮ್ಯಾಂಡೆಡ್ ವೆಹಿಕಲ್. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಬಂದು 2,10,000. ಓಕೆ 10 ಸಿಂಗಲ್ ಓನರ್ ಗಾಡಿ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಒಂದು 2,05,000 ರೂಪಾಯಿ ಮಾಡೋಣ ಸರ್. ಓಕೆ 2,05,000ಗೆ 2010 ಅಂದರೆ 2010ನೇ ಮಾಡಲ್ ಗಾಡಿ ಕೂಡ ಸಿಗುತ್ತೆ. ಸೊ ಮತ್ತೆ ಇಲ್ಲಿ ನೋಡ್ತಾ ಬೋದು ಸ್ವಿಫ್ಟ್ಗಳು ಸಾಲಾಗಿ ನಿಲ್ಸಿದ್ದಾರೆ. ಸೊ 1 by 1 ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಈಗ 2 ಕಲರು ಕೂಡ ನೋಡ್ತಾ ಬೋದು ಸೇಮ್ ಇರುತ್ತೆ. ಈಗ ಫಸ್ಟ್ ಒನ್ KS04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಪೆಟ್ರೋಲ್ ಮೂರ್ತಿಣ್ಣ ಇದು? ಸರ್ ಇದು ಪೆಟ್ರೋಲು. ಓಕೆ 2005 ಮ್ಯಾನುಫ್ಯಾಕ್ಚರಿಂಗು, 6 ರಿಜಿಸ್ಟ್ರೇಷನ್. ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಪೆಟ್ರೋಲ್ ವೇರಿಯಂಟು. ಇದು ಬಂದು 2,10,000 ಹೇಳೋದು. 1,85,000 ರೂಪಾಯಿ ಕೊಡೋಣ ಸರ್. ಓಕೆ 1,85,000ಕ್ಕೆ ಸ್ವಿಫ್ಟು. ಓಕೆ ಇದು ಮೂರ್ತಿಣ್ಣ ಸರ್. ಇದು ಬಂದು 2006 ಮಾಡಲು ಸೆಕೆಂಡ್ ಓನರ್ ಗಾಡಿಗೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಯಾವ್ದು ಬೇಕಾದ್ರೆ ಸೆಲೆಕ್ಷನ್ ಮಾಡ್ಕೊಬೋದು. ಈ 2 ಗಾಡಿನೂ ತುಂಬಾ ಚೆನ್ನಾಗಿದ್ದಾವೆ. ಫ್ರೆಶ್ FC ಇದೆ ಗಾಡಿ. ಇದು 2,35,000. ಬನ್ನಿ 2,25,000 ರೂಪಾಯಿ ಮಾಡೋಣ. ಓಕೆ 2,25,000ಕ್ಕೆ. ಓಕೆ ಒಂದು ವೇಳೆ ಸ್ವಿಫ್ಟ್ ಬೇಡ ಅಂದರೆ ಡಿಸೈರ್ ಕೂಡ ಇರುತ್ತೆ. ಸೊ ಅದು ಕೂಡ KS05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಸ್ಟಾಪ್ ಮಾಡಿ ಬ್ರೋ. ಸ್ವಿಫ್ಟ್ ಬೇಡ ಅನ್ನೋರಿಗೆ ಡಿಸೈರ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್. ಇದು ಬಂದು 2015 ಮಾಡಲು ಸಿಂಗಲ್ ಓನರ್ VXI ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಲೋನ್ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಕೂಡ ಲೋನ್ ಮಾಡಿಸ್ಕೊಡೋಣ. ಇದು ಬಂದು 4,40,000. ಬನ್ನಿ ಒಂದು 4,35,000 ರೂಪಾಯಿ ಮಾಡಿಕೊಡೋಣ. ಓಕೆ 4,35,000ಕ್ಕೆ. ನೆಕ್ಸ್ಟ್ ಸ್ವಿಫ್ಟ್ ಡೀಸೆಲ್ ಸರ್. ಶಿಫ್ಟಲ್ಲಿ ಡೀಸೆಲ್ ಗಾಡಿ. ಇದು 2011 ಮಾಡಲು ಸಿಂಗಲ್ ಓನರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ರಿಪ್ಲೇಸ್ಮೆಂಟ್ ಏನಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ. ಇದು ಬಂದು 2,85,000 ಹೇಳೋದು. ಬನ್ನಿ ಸರ್ 2,70,000 ರೂಪಾಯಿ ಕೊಡೋಣ. ಓಕೆ 2,70,000ಕ್ಕೆ. ಬನ್ನಿ ಇನ್ನೂ ಒಂದು 5,000 ನಿಮ್ಮ ಚಾನಲ್ ಕಡೆಯಿಂದ ಬಂದರೆ. ಗೌರಿ ಗಣೇಶದ ಹಬ್ಬ ಬೇರೆ ಬಂತು. ಹೌದು ಬನ್ನಿ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡೋಣ. ಓಕೆ I10 ಸರ್. I10 ಬಂದು 2009 ಮಾಡಲು.
ಫ್ರೆಶ್ FC ಇದೆ. ಓಕೆ ಬರೀ 1,95,000 ಹೇಳೋದು. ಬನ್ನಿ 1,75,000 ರೂಪಾಯಿ ಕೊಟ್ಬಿಡೋಣ. ಓಕೆ 1,75,000. 1,75,000 ರೂಪಾಯಿಗೆ I10 ಗಾಡಿ ತುಂಬಾ ಚೆನ್ನಾಗಿದೆ, ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಓಕೆ 1,75,000 ಫೈನಲ್ ರೇಟ್ ಅದು. ಓಕೆ ಸೊ ನೆಕ್ಸ್ಟ್ ಪ್ರತಿಯೊಬ್ಬರು ಕೇಳುವಂತ ಬಲೆರೋ ಬಂದು ಸರ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಬೇಸಿಕ್ ಮಾಡಲು, ಪವರ್ಲೆಸ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 5,85,000 ಹೇಳೋದು. ಬನ್ನಿ ಒಂದು 5,65,000 ರೂಪಾಯಿ ಮಾಡಿಕೊಡೋಣ. 5,65,000. 5,65,000 ರೂಪಾಯಿ ಮಾಡಿಕೊಡೋಣ. ಓಕೆ ಇದು ಸ್ವಿಫ್ಟ್ ಪೆಟ್ರೋಲ್ ಸರ್. ಸ್ವಿಫ್ಟ್ ಅಲ್ಲಿ ZXi ಟಾಪ್ ಅಂಡ್ ಮಾಡಲಿದ್ದು. ಓಕೆ 11 ಮಾಡಲು ಸಿಂಗಲ್ ಓನರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. 2,55,000 ರೂಪಾಯಿ ಕೊಡೋಣ. ಓಕೆ 2,55,000ಕ್ಕೆ ನಿಮಗೆ ಸ್ವಿಫ್ಟ್, ಅದು ಕೂಡ ಟಾಪ್ ಎಂಡ್. ಓಕೆ ಇದು ಆಪಲ್ ಶೇಪ್ದು ಸರ್. ಆಪಲ್ ಶೇಪ್ ಸೋಲ್ಡ್ ಆಗಿದೆ. ನಿಶಾನ್ ಟೆರೆನೋ ತೋರಿಸಿ. ಓಕೆ 13 ಮಾಡಲು ಸೆಕೆಂಡ್ ಓನರ್ ಗಾಡಿ, 110 PS ಟಾಪ್ ಅಂಡ್ ಮಾಡಲು ಸರ್. 4,30,000 ರೂಪಾಯಿ ಕೊಟ್ಬಿಡೋಣ. ಓಕೆ 4,30,000. 4,30,000 ರೂಪಾಯಿ ಕೊಟ್ಬಿಡೋಣ. ನೋಡಿ ಇದು ಸೋಲ್ಡ್ ಆಗಿದೆ. ಓಕೆ ಬನ್ನಿ ಇದು ನೆಕ್ಸ್ಟ್ ರಿಡ್ಸ್ ತೋರ್ಸೋಣ. ನೆಕ್ಸ್ಟ್ ವೆಹಿಕಲ್ ಬಂದು ರಿಡ್ಸ್ ಡೀಸೆಲ್ ವೇರಿಯಂಟ್ ಸರ್. 2010 ಮಾಡಲು ಸಿಂಗಲ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಬರೀ 2,80,000 ರೂಪಾಯಿ ಕೊಡೋಣ. 2,80,000 ರೂಪಾಯಿಗೆ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಓಕೆ ಡಸ್ಟರ್ ಇದು ಸೋಲ್ಡಾ ಸರ್? ಡಸ್ಟರ್ ಅದು ಸೋಲ್ಡು. ಓಕೆ ಸೊ ಫಿಗೋ ಡೀಸೆಲ್ ಅದರಲ್ಲೂ ಟೈಟಾನಿಯಂ ಸರ್. ಇದು 2013 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟು ಸರ್. ಇದು ಬಂದು 2,45,000 ಹೇಳೋದು. ಬನ್ನಿ ಒಂದು 2,30,000 ರೂಪಾಯಿ ಕೊಡೋಣ. ಓಕೆ ಈ ಫೋರ್ಡ್ ಫಿಗೋ ನಿಮ್ಗೆ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಬನ್ನಿ ಸರ್. ಬರೀ 1,90,000 ರೂಪಾಯಿ ಕೊಡ್ತೀನಿ. 12 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಇದು ಡೀಸೆಲ್ ಗಾಡಿನೇ. 1,90,000 ರೂಪಾಯಿ ಕೊಡೋಣ. ಓಕೆ 1,90,000ಕ್ಕೆ. ಓಕೆ ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ವ್ಯಾಗನರ್. ನೀವು ನೋಡ್ತಾ ಬಂದ್ರು 2 ಇರುತ್ತೆ. ಓಕೆ ಇದು ಸೋಲ್ಡಾ ಇದು? ಹೌದು ಸರ್ ಇದು ಸೋಲ್ಡ್. ಓಕೆ ಇದನ್ನ ತೋರಿಸಿ, ತುಂಬಾ ಚೆನ್ನಾಗಿದೆ ಗಾಡಿ. 2014 ಮಾಡಲು ಸೆಕೆಂಡ್ ಓನರ್, 69,000 ಹೊಡಿದೆ. ಓಕೆ LXi, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, 69,000 ಹೊಡಿದೆ ಸರ್. ಬರೀ 2,55,000 ರೂಪಾಯಿ ಕೊಡೋಣ. 2,55ಕ್ಕೆ 2,55 ಕೊಡೋಣ. ಓಕೆ ಸ್ಪಾರ್ಕ್ ಸೇಲ್ ಆಗಿದೆಯಾ ಸರ್? ಸ್ಪಾರ್ಕ್ ಇಲ್ಲ ಸರ್, ಇದೆ. ಸ್ಪಾರ್ಕ್ LS. ಇದು ಡೀಟೇಲ್ ಇದು ಸರ್. ಇದು ಬಂದು 2011 ಮಾಡಲು. ಓಕೆ 11 ಮಾಡಲು ಸಿಂಗಲ್ ಓನರ್ ಗಾಡಿ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋನು ಕೂಡ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಬರೀ 1,25,000 ರೂಪಾಯಿ ಕೊಡೋಣ. 1,25. 1,25, 1,35 ಹೇಳೋದು. 1,25 ಕೊಡೋಣ ಬನ್ನಿ ಸರ್. ಓಕೆ ಆಲ್ಟೋ ಸೋಲ್ಡ್ ಅದು ಸರ್? ಅದು ಸೋಲ್ಡ್. ಓಕೆ ಪಕ್ಕದ್ದು ಸರ್? ಪಕ್ಕದ್ದಿದೆ. 2013 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ VDI ಶಿಫ್ಟ್ ಸರ್. ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಸೆಕೆಂಡ್ಸ್ ಅಲ್ಲಿ ಯಾವುದೇ ಗಾಡಿ ತಗೊಂಡ್ರು ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಗುಡ್ ಕಂಡೀಷನ್ ಅಂತ ಹೇಳಕ್ ಬರಲ್ಲ ನಾನು. ಓಕೆ ಸರ್ ಅದು ಬಂದು 2,75,000 ಹೇಳೋದು. ಸಾರಿ 3,75,000. ಒಂದು 3,55,000 ರೂಪಾಯಿಗೆ ಆಗುತ್ತೆ ಸರ್. 3,55ಕ್ಕೆ 3,55 ಆಗುತ್ತೆ. ಓಕೆ ಸ್ಕೋಡಾ ಫ್ಯಾಬಿಯಾ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ 2013 ಮಾಡಲು. ಓಕೆ ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಗಾಡಿ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಬರೀ 1,95,000 ರೂಪಾಯಿ. 1,90,000 ಚಾನಲ್ ಕಡೆಯಿಂದ ಬಂದ್ರೆ ಇನ್ನ ಒಂದು 5,000 ಕಮ್ಮಿ ಹೊಡಿ. 1,90,000 ರೂಪಾಯಿ ಕೊಡೋಣ ಸರ್. ಓಕೆ 13 ಮಾಡಲು ಡೀಸೆಲ್ ಸ್ಕೋಡಾ. ಹೌದು ಸರ್. ಓಕೆ ಕ್ಲೈಂಬರ್ ಸರ್? ಕ್ಲೈಂಬರ್ ಬಂದು 2019 ಮಾಡಲು ಸಿಂಗಲ್ ಓನರು, 39,000 ಹೊಡಿದೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಷನ್ ಫ್ರೀ ವೆಹಿಕಲ್ ಸರ್. ಇದು ಬಂದು 3,65,000. ಬನ್ನಿ ಒಂದು 3,55,000 ರೂಪಾಯಿ ಮಾಡಿಕೊಡೋಣ. ಓಕೆ 3,55ಕ್ಕೆ. ಓಕೆ ಸೊ ನೆಕ್ಸ್ಟ್ ಈ ಗಾಡಿ ಸರ್ ವೆಂಟೋ ಸಡನ್ ಗಾಡಿ ಇದು ಸರ್. ಇದು ಬಂದು 2013 ಮಾಡಲು ಸೆಕೆಂಡ್ ಓನರ್, 80,000 ಹೊಡಿದೆ. ಓಕೆ ಗುಡ್ ಕಂಡೀಷನ್ ಆಗೈತೆ ಗಾಡಿ. ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಬಂದು 3,65,000 ಹೇಳೋದು. ಬನ್ನಿ ಸರ್ 3,50,000 ರೂಪಾಯಿ ಕೊಡೋಣ. ಓಕೆ 3.5 ಲಕ್ಷಕ್ಕೆ ವೆಂಟೋ ಕೊಡೋಣ ಸರ್. ಟೆರೆನೋ ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ 110 PS ಎಲ್ಲ ಫೀಚರ್ಸ್ ಬರುತ್ತೆ. ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಆಕ್ಷನ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಅಂತೂ ಏನೂ ಇಲ್ಲ. ಬನ್ನಿ ಚೆಕ್ ಮಾಡ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿ, ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ ಸರ್. ಬರೀ 4,10,000. 4,10,000 ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅದು 3 ಲಕ್ಷ ಲೋನೇ ಸಿಗುತ್ತೆ. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಳ್ಳೋ ಬನ್ನಿ ಸರ್. ಓಕೆ ರೇವಾ ಎಲೆಕ್ಟ್ರಿಕ್ದು ಸರ್? ಎಲೆಕ್ಟ್ರಿಕ್ ಗಾಡಿ ಬಂದು 15 ಮಾಡಲು ಸಿಂಗಲ್ ಓನರ್, ಬರೀ 1,35,000 ತಗೊಂಡೋಗಿ. 1,35ಕ್ಕೆ ತಗೊಂಡೋಗಿ ಸರ್. ಹೌದು. ಓಕೆ ಸಿಯಾಜ್ ಸರ್? ಸಿಯಾಜ್ ಬಂದು 17 ಮಾಡಲು ಸಿಂಗಲ್ ಓನರ್, VDI ಪ್ಲಸ್, 77,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ.
ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 6,10,000. ಹ್ಮ್ ಬನ್ನಿ ಒಂದು 5,95,000 ಕೊಟ್ಬಿಡೋಣ. ಓಕೆ 5,95ಕ್ಕೆ ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಇದು ಮೂರ್ತಿನ ಸರ್ ಇದು ಬಂದು 2016 ಮಾಡಲು ಸಿಂಗಲ್ ಓನರು, ಡಬಲ್ ಡೋರ್ ಸರ್. ಇದು ಡಬಲ್ 1,95,000. ಓಕೆ ಇದು ಎಲೆಕ್ಟ್ರಿಕ್ ಅಲ್ವಾ? ಹೌದು ಸರ್, ಎಲೆಕ್ಟ್ರಿಕ್ ವೆಹಿಕಲ್. ಬನ್ನಿ 1,80,000 ಕೊಟ್ಬಿಡೋಣ. 1,80,000 1,80,000 ಕೊಟ್ಬಿಡೋಣ. ಓಕೆ i20 ಬಂದು 2012 ಮಾಡಲು ಸಿಂಗಲ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಡೀಸೆಲ್ ಗಾಡಿ ಅದರಲ್ಲೂ. ಗಾಡಿ ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗೈತೆ, ಗುಡ್ ಕಂಡೀಷನ್ ಗಾಡಿ. 3,75,000. ಬನ್ನಿ 3,65,000, 60,000 ಮಾಡಿ. 3,60,000 ಮಾಡಿ. ಓಕೆ ಅದು ಕೂಡ ಅಲವಿಲ್ಸ್ ಇರುವಂತ ಗಾಡಿ. ಓಕೆ ಇದು ಕೂಡ ಸರ್ ಇದು ಕೂಡ 2014 ಮಾಡಲು. ಓನರ್ ಒಂದು 4 ಓನರ್ ಆಗಿದೆ. 2,85,000 ಕೊಟ್ಬಿಡೋಣ. 2,85,000 ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ. 2,85,000 ಕೊಡೋಣ. ಅದು ಕೂಡ 14 ಮಾಡಲ್ಲ? ಹೌದೌದು. ಓಕೆ ಇದು ಸರ್ 11 ಮಾಡಲು ಸಿಂಗಲ್ ಓನರ್ ಗಾಡಿ, ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ಗಾಡಿ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಇದು ಬಂದು ನಿಮಗೆ 2,75,000 ಹೇಳೋದು. ಬನ್ನಿ ಒಂದು 2,60,000 ಮುಗಿಸ್ಕೊಡೋಣ. 2,60,000 ಮುಗಿಸ್ಕೊಡೋಣ. ಓಕೆ ಈ i20 ವೈಟ್ ಕಲರ್ ಸರ್ i20 ಬಂದು 2011 ಮಾಡಲು, ಸೆಕೆಂಡ್ ಓನರು, ಮ್ಯಾಗ್ನಾ ಡೀಸೆಲ್ ಗಾಡಿ. ಓಕೆ ಸರ್ ಇದು 2,65,000 ಹೇಳೋದು. ಬನ್ನಿ ಒಂದು 2,50,000 ಮುಗಿಸ್ಕೊಡೋಣ. 2,50 ಮುಗಿಸ್ಕೊಡೋಣ. ಓಕೆ ಡಿಸೈರ್ ಸರ್ ಶಿಫ್ಟ್ ಡಿಸೈರ್ ಬಂದು ವಿತ್ CNG ಇದೆ ಸರ್. 2 in 1. ಪೆಟ್ರೋಲಲ್ಲಾದರೂ ಓಡಿಸ್ಬೋದು, LPG CNG ಆದರೂ ಓಡಿಸ್ಬೋದು. ಗಾಡಿ ಚೆನ್ನಾಗಿದೆ, 11 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 2,75,000 ಕೊಡೋಣ. 2,75ಕ್ಕೆ ಸರ್ ಫೈನಲ್ ರೇಟ್ ಇದು. ಇದು ಬಂದು 3,10,000 ಕೋಟಿಂಗ್ ಇರೋದು. 2,75,000 ಕೊಡೋಣ. ಓಕೆ ಈ ಡಿಸೈರ್ ಸರ್ ಈ ಡಿಸೈರ್ ಬಂದು 2014 ಮಾಡಲು ಸಿಂಗಲ್ ಓನರು, 44,000 ಓಡಿದೆ. ಓಕೆ ಆಟೋಮೆಟಿಕ್ ವೆಹಿಕಲ್ ಸರ್. ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ಇಲ್ಲ ಸರ್, ಪೆಟ್ರೋಲ್ ಗಾಡಿ. ಅಲ್ಲ ಡಿಸೈರು ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋದೇ 44,000. ಬನ್ನಿ ಒಂದು 4,10,000 ಹೇಳೋದು. 3,90,000 ಕೊಡೋಣ. ಓಕೆ 3,90,000ಕ್ಕೆ. ಓಕೆ ಸ್ವಿಫ್ಟ್ ಇದು ಸರ್ ಶಿಫ್ಟು ಡೀಸೆಲ್ ಗಾಡಿ. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಓಕೆ 2017 ಮಾಡಲು, ಓನರ್ ಮಾತ್ರ 4 ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕೊಟ್ಬಿಡೋಣ. 4 ಲಕ್ಷ ಕೊಡೋಣ ಸರ್. 17 ಮಾಡಲು 17 4th ಓನರು, 4 ಲಕ್ಷ ಕೊಡೋಣ. ಓಕೆ 4 ಲಕ್ಷಕ್ಕೆ 2017 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಬೆಸ್ಟ್ ಆಫರಲ್ಲಿ ಕೊಡೋಣ. 3,95,000 17 ಮಾಡಲು ಶಿಫ್ಟ್ VDI ಕೊಡೋಣ. ಓಕೆ ಈ ಸ್ವಿಫ್ಟು ಸರ್ ಈ ಶಿಫ್ಟ್ ಬಂದು 2010 ಮಾಡಲು, ಫ್ರೆಶ್ FC ಆಗಿದೆ. ZXi ಟಾಪ್ ಅಂಡ್ ಮಾಡಲು, ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ZXi ಮ್ಯಾಗ್ವಿಲ್ ಬಂದೇ ಬರುತ್ತೆ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಇದು ಬಂದು ಬರೀ 2,65,000. 2,65 ಫ್ರೆಶ್ FC, 30ವರೆಗೂ FC ಇದೆ. ಬನ್ನಿ ಇನ್ನೂ 10,000 ಕಮ್ಮಿ ಮಾಡಿ 2,55,000 ಕೊಡೋಣ. ಓಕೆ 2,55,000ಗೆ. ಹೌದು. ಓಕೆ ಇದು ಶಿಫ್ಟ್ ಡಿಸೈರ್ ಸರ್. ಇದು ಡೀಸೆಲ್ ಗಾಡಿ. 10 ಸಿಂಗಲ್ ಓನರ್ ಗಾಡಿ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. 2,95,000 ಕೊಡೋಣ. 2,95ಕ್ಕೆ. 2,95 ಮುಗಿಸ್ಕೊಡೋಣ ಬನ್ನಿ ಸರ್. ಓಕೆ ಡೀಸೆಲು ಸರ್ ಇದು ಬಂದು ZI ಟಾಪ್ ಅಂಡ್ ಮಾಡಲು, 2011 ಮಾಡಲು, ಸೆಕೆಂಡ್ ಓನರ್, 88,000 ಏನೋ ರಿವೈನ್ ಆಗಿದೆ. ಗಾಡಿ ಚೆನ್ನಾಗಿದೆ, ಟಾಪ್ ಅಂಡ್ ಮಾಡಲು. ಇದು ಬಂದು ಫೈನಲ್ ಟು ಫೈನಲ್ ಬಂದು 3,40,000 ಆಗುತ್ತೆ ಸರ್. 3,40ಕ್ಕೆ. 3,40,000 ಆಗುತ್ತೆ. ಸಿಯಾಜು ಸರ್ ಸಿಯಾಜ್ ಅಲ್ಲ ಸರ್, ಇದು SX4 ಕಂಫರ್ಟಬಲ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಏನಿಲ್ಲ. 11 ಮಾಡಲು, ಓನರ್ ಮಾತ್ರ 3rd ಆಗಿದೆ. ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ, ಮಾಡಿಸ್ಕೊಬೇಕು. ಒಂದು 10,000 ಖರ್ಚು ಮಾಡಿದ್ರೆ ಶೋರೂಮ್ ಟೇಸ್ಟಲ್ಲಿ ಬರುತ್ತೆ. ಬರೀ 1,90,000 ಕೊಡೋಣ. 1,90,000ಕ್ಕೆ. 1,90,000 ಅದು ಕೂಡ ಈ ಕ್ಲೈಂಬರ್ ಸೋಲ್ಡ್ ಆಗಿದೆ ಸರ್. ಓಕೆ ಅದು ಸೋಲ್ಡ್ ಆಗಿದೆ. ಸೊ ಅದು ಬಿಟ್ರೆ ಎರ್ಟಿಗಾ K52 ಡೀಸೆಲ್ ಇಲ್ಲ ಸರ್, ಅದು ಸ್ವಲ್ಪ ಓಕೆ ಇದು ಇಲ್ಲ, ಪೆಂಡಿಂಗ್ ಅಲ್ಲಿ ಇದೆ. ಅದು ಇನ್ನು ಪೆಂಡಿಂಗ್ ಅಲ್ಲಿ ಇದೆ. ಓಕೆ ಇದು ಇಕೋ ಸ್ಪೋರ್ಟ್ಸ್ ಸರ್. ಇಕೋ ಸ್ಪೋರ್ಟ್ಸ್ ಬಂದು 2016 ಮಾಡಲು, ಸಿಂಗಲ್ ಓನರ್ ಗಾಡಿ. ಟ್ರೆಂಡ್ ಲೈನ್ ಅಂದ್ರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಏನಿಲ್ಲ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 5,10,000 ಹೇಳೋದು. ಬನ್ನಿ ಸರ್ ಒಂದು 4,90,000 ಕೊಡೋಣ. ಓಕೆ 4,90ಕ್ಕೆ. 4,90,000 ಮುಗಿಸ್ಕೊಡೋಣ. ಓಕೆ ಎಕ್ಸೈಲೋ 7 ಸೀಟರ್ ವೆಹಿಕಲ್ ಸರ್. 7+1 ಅದರಲ್ಲೂ ಡೀಸೆಲ್ ಗಾಡಿ. ಫ್ರೆಶ್ FC ಇದೆ. ಓಕೆ 10 ಮಾಡಲು, ಓನರ್ ಮಾತ್ರ 5th ಆಗಿದೆ. ಬರೀ 1,95,000 ಕೊಡೋಣ. 1,95,000ಕ್ಕೆ. 90,000 ಮಾಡೋಣ ಸರ್. 1,90,000 ಮಾಡೋಣ. 1,90ಕ್ಕೆ. 1,90. ಓಕೆ ಇದು ಸರ್
ಸರ್ ಟಾಟಾ ಮಾಂಜಾ ಹ್ಮ್. ಡೀಸೆಲ್ ಗಾಡಿ 10 ಹ್ಮ್. ಫ್ರೆಶ್ FC ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ, ಡೀಸೆಲ್ ವೇರಿಯಂಟು, ಗಾಡಿ ತುಂಬ ಚೆನ್ನಾಗಿದೆ. ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡೋಣ, 1,90,000 ರೂಪಾಯಿ ಕೊಡೋಣ. ಓಕೆ 1,90,000ಕ್ಕೆ. ಓಕೆ ಪೋಲೋ ಸರ್ ಬನ್ನಿ, ಬರೀ 2,90,000 ರೂಪಾಯಿ ಕೊಡ್ತೀನಿ. 2,90,000ಕ್ಕೆ. 2,75,000 ರೂಪಾಯಿ ಮಾಡಿ ಸರ್. 13 ಮಾಡಲು 3rd ಓನರ್ ಗಾಡಿ, ಹಾಂ ಹಾಂ. ಡೀಸೆಲ್ ಗಾಡಿ ಚೆನ್ನಾಗಿದೆ. 2,75,000. 2,75,000. ಇನ್ನೂ ಬನ್ನಿ, ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. Okay, 2,70,000 ಫೈನಲ್ ಮಾಡಿ. ಅದು ಕೂಡ 13 ಮಾಡಲ್ ಪೋಲೋ. ಹೌದು. ಓಕೆ, ಇನ್ನು ಒಳಗಡೆ ಕೂಡ ತುಂಬ ವೆಹಿಕಲ್ಸ್ ಇರುತ್ತೆ. 1 by 1 ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ಹೇಳಿ ಮುಡ್ತೇನೆ ಇವಾಗ ಈ ಕಾರ್ ಬಗ್ಗೆ ಡೀಟೇಲ್. ಸರ್ ಇದು ಆಲ್ಟೋ K10 12 ಮಾಡಲು ಸಿಂಗಲ್ ಓನರ್ ಗಾಡಿ. ಹ್ಞೂ. ಗಾಡಿ ಚೆನ್ನಾಗಿದೆ. ಓಕೆ. ಇದು ಬಂದು 2,65,000 ಹೇಳೋದು, ಒಂದು 2,40,000 ರೂಪಾಯಿ ಮುಗಿಸ್ಕೊಡೋಣ. ಓಕೆ 2,40ಕ್ಕೆ. 2,40,000. ಆ ಗಾಡಿ ಸರ್ ಇದು ಬಂದು 2009 ಮಾಡಲು LXi ಫ್ರೆಶ್ FC ಇದೆ. ಓಕೆ. ಬರೀ 1,65,000 ರೂಪಾಯಿ ಕೊಡೋಣ. 1,65ಕ್ಕೆ. 1,65,000 ರೂಪಾಯಿ ಕೊಟ್ಬಿಡೋಣ. ಓಕೆ, 2 ಆಲ್ಟೋದಲ್ಲಿ ಯಾವ್ದು ಬೇಕೋ ಸೊ ನೀವು ಡಿಸೈಡ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಮತ್ತೊಂದು ಕ್ವಿಡ್. ಸರ್ ಕ್ವಿಡ್ ಬಂದು 2019 ಮಾಡಲು ಸೆಕೆಂಡ್ ಓನರು, ಬರೀ 35,000 ಓಡಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಏನಿಲ್ಲ. ಹ್ಮ್. ಸರ್ ಇದು 3,65,000 ಹೇಳೋದು. ಬನ್ನಿ ಸರ್ 3,55,000 ರೂಪಾಯಿ ಮುಗಿಸ್ಕೊಡೋಣ. ಓಕೆ 3,55ಕ್ಕೆ. ಓಕೆ, ಇದು ಮುಡ್ತೇನಾ ರಿಡ್ಸು? ಸರ್ ರಿಡ್ಸ್ ಬಂದು 2010-11 ಹ್ಮ್. ಸಿಂಗಲ್ ಓನರ್ ಗಾಡಿ, 77,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್. ಓಕೆ. ಸರ್ ಬರೀ 2,65,000 ರೂಪಾಯಿಗೆ ಆಗುತ್ತೆ. ಓಕೆ, ಇದೇ ಮಾಡಲ್ಲ ಮುಡ್ತೇನಾ ಇದು? ಇದು ಬಿಡಿ ಸರ್, ಅದು ನಮ್ಮನ್ನು ಬಿಡೋದೇ ಇಲ್ಲ ಇದು. ನೋಡಿ ನನ್ನ ಜೊತೆನೆ ಬರ್ತಾ ಇದೆ. ಎಲ್ಲೋದ್ರೆ ಅಲ್ಲೇ ಬರುತ್ತೆ. ಏನ್ ಮಾಡೋದು, ಅದು ಇಲ್ಲಿ ಒಂಥರ ಸೆಕ್ಯೂರಿಟಿ ಗಾಡಿ ಇದ್ದಂಗೆ ಇದು. ಓಕೆ, ಸೆಕ್ಯೂರಿಟಿ ಗಾಡಿ ಇದ್ದಂಗೆ ಅದು. ಓಕೆ ಚಾರ್ಲಿ ಹೋಗು, ನಾನು ವಿಡಿಯೋ ಮಾಡಿಬಿಡ್ತೀನಿ. ಸೊ ನೆಕ್ಸ್ಟ್ ಮುಡ್ತೇಣ. ಹೋಗಮ್ಮ, ಸ್ವಲ್ಪ ವಿಡಿಯೋ ಮಾಡ್ತಾ ಇದೀನಿ, ಹೋಗ ಆ ಕಡೆ ಹೋಗು. ಇದು ಮುಡ್ತೇಣ. ಸರ್ ಇದು ಬಂದು I10. ಹಾ. I10 ಅಲ್ಲಿ ಮ್ಯಾಗ್ನಾ ವೇರಿಯಂಟು 15 ಮಾಡಲು ಸೆಕೆಂಡ್ ಓನರ್ ಗಾಡಿ. Okay. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೊಫೈಲ್ ಇತ್ತು ಅಂದ್ರೆ ಇದಕ್ಕೂ ಕೂಡ 80% ಲೋನ್ ಮಾಡಿಸ್ಕೊಡೋಣ. ಹ್ಮ್. ಇದು ಬಂದು 3,10,000 ಹೇಳೋದು, ಒಂದು 3 ಲಕ್ಷಕ್ಕೆ ಮುಗಿಸ್ಕೊಡೋಣ. 3 ಲಕ್ಷಕ್ಕೆ. 3 ಲಕ್ಷಕ್ಕೆ ಯಾವ ಮುಗಿಸ್ಕೊಡೋಣ. ಮಾಡಲ್ ಅಂದ್ರೆ ಇದು? ಸರ್ 15 ಮಾಡಲು. 15 ಮಾಡಲ್ ಐಟೆನ್. 12 ಮಾಡಲ್ ಆಸ್ತಾ ಇದೆ ನೋಡಿ ಸರ್. ಓಕೆ 12 ಮಾಡಲ್ ಆಸ್ತಾ 84,000 ಓಡಿದೆ. ಸೆಕೆಂಡ್ ಓನರ್ ಗಾಡಿ. AC ಅಪ್ಪಾಟ ಪವರ್ ಇಂಜಿನ್ ಜೊತೆ ಬರುತ್ತೆ. ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹ್ಮ್. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 2,85,000 ಹೇಳೋದು, ಒಂದು 2,75,000 ರೂಪಾಯಿ ಮುಗಿಸ್ಕೊಡೋಣ. ಓಕೆ, ಇದು ಸರ್? ಸರ್ ಸ್ಪೋರ್ಟ್ಸ್ I10. ವೇರಿಯಂಟು ಹ್ಮ್. 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಹ್ಮ್. ಇದು ಕೂಡ ಗುಡ್ ಕಂಡೀಷನ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಲೋನ್ ಕೂಡ ಸಿಗುತ್ತೆ ಇದಕ್ಕೂ ಕೂಡ. ಸರ್ ಇದು ಬಂದು 3,25,000 ಹೇಳೋದು, 3,10,000 ರೂಪಾಯಿ ಮುಗಿಸ್ಕೊಡೋಣ. 3,10ಕ್ಕೆ. 3,10. ಓಕೆ, ಸ್ಕೋಡಾ? ಇದು ಸ್ಕೋಡಾ ರ್ಯಾಪಿಡ್ ಬಂದು 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್. ಎಲ್ಲಿಗೆ? ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ ಸರ್. ಓಕೆ, ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ಡೀಸೆಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಏನೆ. ಹ್ಮ್. ಇದು ಬಂದು 5,75,000 ಹೇಳೋದು. ಬನ್ನಿ ಒಂದು 5,60,000 ರೂಪಾಯಿ ಮುಗಿಸ್ಕೊಡೋಣ. ಓಕೆ 5,60ಕ್ಕೆ. 5,60ಕ್ಕೆ ಮುಗಿಸ್ಕೊಡೋಣ. ಓಕೆ, ರೆಡಿಗೋ? ಡ್ಯಾಟ್ಸನ್ ರೆಡಿಗೋ? ಡ್ಯಾಟ್ಸನ್ ರೆಡಿಗೋ ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 34,000 ಓಡಿದೆ. 2,30,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ 2,30,000ಕ್ಕೆ. ಓಕೆ, ಇಯಾನ್? ಸರ್ ಇಯಾನ್ ಬಂದು 2013 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್. ಮೊಬೈಲ್ ಹ್ಯಾಂಗಾಯ್ತಾ? ಓಕೆ, ಇಯಾನ್ ಮುಡ್ತೇಣ. ಸರ್ ಇಯಾನ್ ಬಂದು 2013 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಕೇವಲ 2,35,000 ರೂಪಾಯಿ ಕೊಡೋಣ. ಓಕೆ 2,30,000. ಬನ್ನಿ 2,25,000 ರೂಪಾಯಿ ಮುಗಿಸ್ಕೊಡೋಣ. 2,25ಕ್ಕೆ. 2,25ಕ್ಕೆ ಮುಗಿಸ್ಕೊಡೋಣ. ಓಕೆ, ಈ ಐಟೆನ್? ಸರ್ I10 ಬಂದು 2012 ಮಾಡಲು ಸಿಂಗಲ್ ಓನರ್ ಗಾಡಿ, ಮ್ಯಾಗ್ನಾ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಇದು ಬಂದು ಸರ್ 2,65,000 ಹೇಳೋದು, 2,45,000 ರೂಪಾಯಿ ಮುಗಿಸ್ಕೊಡೋಣ. ಓಕೆ, ನೆಕ್ಸ್ಟ್ ಎಲ್ಲರೂ ಕೇಳುವಂತ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಇರುವಂತ ಸ್ಕಾರ್ಪಿಯೋ K05. ಸರ್ ಸ್ಕಾರ್ಪಿಯೋ ಬಂದು 2023 ಮಾಡಲು ಸಿಂಗಲ್ ಓನರ್, 30,000 ಓಡಿದೆ. ಓಕೆ. ವಿತ್ ಸನ್ರೂಫ್ ಇದೆ. ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ಸರ್. ಇದು ಓಕೆ ತುಂಬಾ ಚೆನ್ನಾಗಿದೆ ಗಾಡಿ. 7 ಸೀಟರ್ ವೆಹಿಕಲ್ ಸರ್. ಇದು ಬಂದು 23 ಲಕ್ಷ ಹೇಳ್ತಾ ಇದ್ದಾರೆ ಕಸ್ಟಮರ್. ಓಕೆ, ಒಂದು 22 ಲಕ್ಷವರೆಗೂ ಮಾಡಿಸ್ಕೊಡೋಣ ಸರ್. 22 ಲಕ್ಷದವರೆಗೂ. 22 ಲಕ್ಷವರೆಗೂ ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್. ಏನೊಂದು 2 ಲಕ್ಷ, 3 ಲಕ್ಷ, 4 ಲಕ್ಷ ಡೌನ್ ಪೇಮೆಂಟ್ ಸಾಕುವಾಗಾರ ಇದಕ್ಕೆ? ಹೌದು ಸರ್, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಮಾಡಿಸ್ಬೋದು. ಓಕೆ, ಬ್ರೆಜಾ? ಸರ್ ಬ್ರಿಜಾ ಬಂದು 2019 ಮ್ಯಾನುಫ್ಯಾಕ್ಚರಿಂಗ್, 20 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಅದರಲ್ಲೂ ಆಟೋಮೆಟಿಕ್, ಡೀಸೆಲ್ ವೇರಿಯಂಟು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಂದು ಬೆಸ್ಟ್ ಟಚ್ ಅಪ್ ಕೂಡ ಆಗಿಲ್ಲ. ಓಕೆ, ಗಾಡಿ ಮಾತ್ರ ಸ್ವಲ್ಪ ಜಾಸ್ತಿ ರನ್ ಆಗಿದೆ, ಬಟ್ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. ಸರ್ ಇದು ಬಂದು 7,20,000 ಹೇಳೋದು. ಬನ್ನಿ ಒಂದು 7 ಲಕ್ಷಕ್ಕೆ ಮಾಡಿಸ್ಬೋದು. ಓಕೆ, 7 ಲಕ್ಷಕ್ಕೆ. ಮಾಡಲ್ ಯಾವ್ದಂದ್ರಿ ಬ್ರೆಜಾ ಇದು? ಸರ್ 1920. ಓಕೆ, 2019 ಸಿಂಗಲ್ ಮಾಡಲ್ ಡೀಸೆಲ್ ಗಾಡಿ ಅದು ಕೂಡ. ಓಕೆ, ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ETS ಲಿವಾ.
ಸರ್ ETS ಲಿಯೋ ಬಂದು 2014 ಮಾಡಲು ಥರ್ಡ್ ಓನರ್ ಗಾಡಿ ಪೆಟ್ರೋಲ್ ವೇರಿಯಂಟು. ಇದು 3,65,000. ನೀವು ಒಂದು 3,50,000 ರೂಪಾಯಿ ಮಾಡ್ಬೋದು. 3,50,000ಕ್ಕೆ. ಓಕೆ, ನೆಕ್ಸ್ಟ್ ಇದು ರೆನಾಲ್ಡ್ ಕಿಗ್ಗರ್. ಸರ್ ಇದು ಬಂದು ಇದು 23 ಮಾಡಲು ಸಿಂಗಲ್ ಓನರ್, 7,200 ಕಿಲೋಮೀಟರ್ ಓಡಿದೆ. RXL AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಇದೊಂದು ಬಂಪರ್ ಟಚ್ ಅಪ್ ಆಗಿರ್ಬೋದು, ಅಷ್ಟು ಬಿಟ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಸರ್ ಇದು ಬಂದು 6,75,000 ಹೇಳೋದು. ಒಂದು 6,5 ಲಕ್ಷಕ್ಕೆ ಮಾಡ್ಬೋದು ಸರ್. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ವೇರಿಯಂಟ್. ಓಕೆ, 6,5 ಲಕ್ಷಕ್ಕೆ KA05 6,50,000 ರೂಪಾಯಿ ಮಾಡ್ಬೋದು. ಓಕೆ, ಸೊ ನೆಕ್ಸಾನ್ ಟಾಟಾ ನೆಕ್ಸಾನ್ ಬಂದು 2019 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ ಸರ್. ಟಾಪ್ ಅಂಡ್ ಮಾಡಲು. ಓಕೆ, ಪುಷ್ ಬಟನ್ ಸ್ಟಾರ್ಟು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಏನೇ. 7,50,000 ಹೇಳೋದು. ಒಂದು 7,25,000 ರೂಪಾಯಿ ಮುಗಿಸೋಣ. 7,25ಕ್ಕೆ. 7,25ಕ್ಕೆ ಮುಗಿಸೋಣ. ಓಕೆ, ಈ ಬ್ರೆಜಾ ಬಂದು 2021 ಮಾಡಲು ಸಿಂಗಲ್ ಓನರು, VXI ಆಪ್ಷನಲ್ಲು, ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಪೆಟ್ರೋಲ್ ವೇರಿಯಂಟು. ಓಕೆ ಸರ್ ಇದು ಬಂದು 8,40,000 ಹೇಳ್ತಾ ಇರೋದು. ಬನ್ನಿ ಒಂದು 7,95,000 ಮಾಡ್ಕೊಡ್ಬೋದು. 7,95,000ಕ್ಕೆ ಬ್ರೆಜಾ. ಮಾಡಲ್ ಯಾವ್ದಂದ್ರೆ ಇದು ಸರ್ 21 ಮಾಡಲು, 2021 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ, ಸೊ ಇದು I20. ಸರ್ I20 ಬಂದು 2015 ಮಾಡಲು. ಓಕೆ, ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಆಸ್ಟಾ ಓಡಿರೋದು ಬರೀ 52,000. ಓಕೆ, ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ ಸರ್. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಗುಡ್ ಕಂಡೀಷನ್ ಆಗೈತೆ ಗಾಡಿ. ಓಕೆ, ಪ್ರೈಸ್ ಸರ್ ಇದು ಬಂದು ಒಂದು 5 ಲಕ್ಷ ಹೇಳ್ತಾ ಇದ್ದೀವಿ. ಒಂದು 4,90,000 ರೂಪಾಯಿ ಮುಗಿಸೋಣ. 4,90,000ಕ್ಕೆ. 4 ಲಕ್ಷ. ಪೆಟ್ರೋಲ್ ಅಲ್ಲ ಇದು? ಅದರಲ್ಲೂ ಆಸ್ಟಾ ಟಾಪ್ ಅಂಡ್ ಮಾಡಲು ಸರ್. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಸೊ ನೋಡಿದ್ರಲ್ಲ, ನೆಕ್ಸ್ಟ್ ಕಾರ್ಸ್ ಅಲ್ಲಿ ನಿಮಗೆ 2005 ಮಾಡಲ್ ಇಂದ ಹಿಡಿದು 2023 ಮಾಡಲ್ ವರೆಗೂ ಕೂಡ ಸೊ ನಿಮಗೆ ಗಾಡಿಗಳು ಸಿಗುತ್ತೆ. ಅಂದ್ರೆ ಆಲ್ಟೋದಲ್ಲಿ ಲೋ ಬಜೆಟ್ ಏನು ಹುಡುಕ್ತಾ ಇದ್ರೆ, ವ್ಯಾಗನರ್ ಏನು ಹುಡುಕ್ತಾ ಇದ್ರೆ, ಅದರಿಂದ ಹಿಡಿದು ನಿಮಗೆ ಸ್ಕಾರ್ಪಿಯೋ, ಬ್ರೆಜಾ ಮತ್ತೆ ಕೈಗೋರ್ವರೆಗೂ ಕೂಡ ಮಾಡೆಲ್ ವೆಹಿಕಲ್ಸ್ ಸೊ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇರುತ್ತೆ. ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಇರುತ್ತೆ. ಇಲ್ಲ ನಿಮ್ಗೆ ಆಗೋ ಕನ್ಫ್ಯೂಷನ್ ಆದರೆ ಇವ್ರು ಕರೆ ಮಾಡ್ಬೋದು. ಇಲ್ಲ ಗೂಗಲಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಕಾರ್ಸ್ ಬ್ಯಾಂಗ್ಳೂರ್ ಅಂತ ಹೊಡೆದ್ರೆ ಸಾಕು. ಸೊ ನಮ್ಗೆ ಇಲ್ಲಿ ಲೊಕೇಶನ್ ತೋರಿಸುತ್ತೆ. ಇಲ್ಲಿ ಬಂದು ಖುದ್ದಾಗಿ ಚೆಕ್ ಮಾಡಿ ನಿಮ್ಗೆ ಯಾವ ಕಾರ್ ಬೇಕೋ ನೀವು ಪ್ರೊಸೀಡ್ ಮಾಡ್ಬೋದು. ಏನ್ ಮಾಡ್ತೀರಾ? ಖಂಡಿತ ಸರ್. ಏನ್ ಗೊತ್ತಾ, ಒಂದು ಗಾಡಿ ಅವ್ರಿಗೊಂದು ಲೈಕ್ ಆಯ್ತು ಅಂತಂದ್ರೆ ಮೆಕ್ಯಾನಿಕ್ ಸಮೇತ ಬಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ. ಓಕೆ, ಯಾಕಂದ್ರೆ ಬಂದ್ ಕಸ್ಟಮರ್ ವಾಪಸ್ ಹೋಗ್ಬಾರ್ದು, ಖುಷಿಯಿಂದ ತಗೊಂಡು ಹೋಗ್ಬೇಕು. ನಮ್ಮ ನೆಕ್ಸಾ ಕಾರ್ಸಿ ಬಂದ್ರೆ ಪರವಾಗಿಲ್ಲಪ್ಪ, ಒಳ್ಳೊಳ್ಳೆ ಗಾಡಿ ಕೊಡ್ತಾ ಇದಾರೆ ಅಂದ್ಬಿಟ್ಟು ಖುಷಿಯಿಂದ ತಗೊಂಡು ಹೋಗ್ಬೇಕು. ಅದು ನಮ್ಮ ಪಾಲಿಸಿ. ಓಕೆ, ಹಬ್ಬದ ಸ್ಪೆಷಲ್ ಈ ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಯಾರಿಗಾದ್ರೂ ಬೇಕು ಅನ್ನೋರು ಖಂಡಿತ ಹೋಗಿ ಒಂದ್ಸಲ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಸಾಕು ಬ್ರೋ, ತೆಗ್ಬಿಡ್ರಿ, ರೀಲ್ ಮಾಡ್ಬಿಟ್ಟು.